ನಡೆದವ. ಆದ್ರೆ ಒಂದು ಪ್ರಾಮಾಣಿಕತೆ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಏನು ಸ್ವಾತಂತ್ರ್ಯ ಆಯಿತು, ನಮ್ಮ ಸಿಂಧು ಹೇಳಿದ್ರು, ಸ್ವಾತಂತ್ರ್ಯ ಆದ್ಮೇಲೆ ಮೊದಲನೇ ಒಂದು ಮಂತ್ರಿ ಮಂಡಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಉಪ ಪ್ರಧಾನಿಗಳಾಗಿದ್ರು, ಮತ್ತೆ ಯಾವುದು ರೇಲ್ ಮಂತ್ರಿಗಳಿದ್ರು. ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಂಥ ಪ್ರಾಮಾಣಿಕತೆ ಇತ್ತು ಅವ್ರಿಗಂತಂದ್ರ, ಒಂದ್ಸಲ ಅವರು ಗೃಹ ಮಂತ್ರಿ ಇದ್ದಾಗ, ಅವ್ರಿಗೆ ಮನೆ ಇರ್ಲಿಲ್ಲ, ಗೃಹ ಮಂತ್ರಿ ಇದ್ದಾಗ ಯಾರೋ ಅವ್ರ ಆತ್ಮೀಯರು ದುಡ್ಡು ಕೇಳಕ್ ಬಂದಿರಂತ, ಸ್ವಲ್ಪ ಮನ್ಯಾಗ ಮಗಳು ಮದ್ವೆ ಇದ್ದ, ಸ್ವಲ್ಪ ದುಡ್ಡು ಬೇಕ್ರಿ, ಸ್ವಲ್ಪ ದುಡ್ಡು ಕೊಡ್ರಿ ಅಂತ ಬಂದಾಗ ಶಾಸ್ತ್ರಿ ಅಂದ್ರಂತ, ನಿಮ್ಗೆ ಕೊಡ್ಲಾಗ ನಾನು ಹತ್ತಿರ ದುಡ್ಡು ಇಲ್ಲ ಶರಣ್ರೆ, ಕ್ಷಮಸ್ರಿ ಅಂತ ಹೇಳಿ ಶಾಸ್ತ್ರಿ ಹೇಳಿದಾಗ ಅವ್ರ ಧರ್ಮಪತ್ನಿ ಲಲಿತಾ ಶಾಸ್ತ್ರಿ ಅಂದ್ರಂತ, ಅಲ್ಲ ಸ್ವಲ್ಪ ಪ್ಲೀಸ್ ಹಂಗೆ ಕಳಿಸ್ಬೇಡ್ರಿ, ಮನ್ಯಾಗ ಮದ್ವೆ ಅಂತ ಹೇಳಿ ಬಂದಾರ, ಪಾಪ ಏನೋ ಕಷ್ಟದಾಗ ಸ್ವಲ್ಪ ಪ್ಲೀಸ್ ಸ್ವಲ್ಪ ಕೂಡಣ್ಣ ಅಂತ ಕೂಡಿಸಿ ಆ ತಾಯಿ ಮನೆಗೆ ಹೋಗಿ ಏನಪ್ಪ ಅಂದ್ರೆ ದುಡ್ಡು ತಂದು ಕೊಟ್ರು. ಆ ತಗೊಂಡು ಅವ್ರು ಹೊರ ಹೋಗೋಣ, ಅವ್ರು ಕೇಳಿದ್ರಂತ ಶಾಸ್ತ್ರಿ ಹೆಂಡತಿಗೆ, ಅಲ್ಲ ನಿಮ್ದು ದುಡ್ಡು ಹೆಂಗ್ ಬಂದು? ಶಾಸ್ತ್ರಿ ಕೇಳ್ತಾರಂತ, ದುಡ್ಡು ಹೆಂಗ್ ಬಂದು ನೀನ್ ಹೇಳ್ತೀರ? ಅವ್ ಯಾಕೆ ಅಂದ್ರೆ ನಾ ಏನ್ ದುಡ್ಡು ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ನಿಮ್ಗ ನೀವೇನ್ ಖರ್ಚಿಗೆ ಕೊಡ್ತೀರಿ, ಕಿರಾಣಿ ಅಡಿಗೆ ಅಂತ ಖರ್ಚಾಗಿ ಕೊಡ್ತೀರಿ, ಅದ್ರ ಸ್ವಲ್ಪ ಉಳಿಸಿ ಇಟ್ಟಿನ್ರಿ ಮನ್ಯಾಗ, ಅದಕ್ಕೆ ಪಾಪ ಅವ್ರು ಬಂದಾರ ಅದು ಕೊಟ್ಟಿನ್ರಿ ಅಂತ ಹೇಳಿ ಪಾಪ ಹೆಂಡತಿ ಪ್ರಾಮಾಣಿಕತೆ ಅಂತ ಹೇಳಿದ್ರಂತ. ಆಗ ಶಾಸ್ತ್ರಿ ಏನ್ ಮಾಡಿದ್ರು, ಸರ್ಕಾರ ಲೆಟರ್ ಬರೆದ್ರಂತ. ಒಂದು ಏನ್ ಲೆಟರ್ ಅಂದ್ರ, ನೀವು ಕೊಡ್ತಕ್ಕಂಥ ಪಗಾರ ನನ್ಗೆ ಹೆಚ್ಚಾಗ್ಲತ್ತದ, ನೀವೇನ್ ಸರ್ಕಾರದವ್ರು ನನಗೇನ್ ಸ್ಯಾಲ್ರಿ ಕೊಡ್ಲತ್ತೀರಿ, ಹೆಚ್ಚಾಗ್ಲತ್ತದ, ಹೆಚ್ಚಾಗಿಲ್ಲ ನನ್ನ ಹೆಂಡತಿ ಉಳಿಸ್ಯಾಳ, ಅದಕ್ಕೆ ಆ ಹೆಂಡತಿ ಏಟು ಉಳಿಸ್ಯಾಳಲ್ಲ ಅಷ್ಟು ಪಗಾರ ಕಟ್ ಮಾಡ್ರಿ ಅಂತ ಸರ್ಕಾರ ಲೆಟರ್ ಬರ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥ ಪ್ರಾಮಾಣಿಕರು ನಮ್ಮ ದೇಶದಾಗ ಏನಪ್ಪ ಅಂದ್ರೆ ಆಗೋಗಿರಿಲ್ಲ ಅಂತಲ್ಲ, ಯಾವ 12ನೇ ಶತಮಾನದಲ್ಲಿ ಕೂಡ ನಮ್ಮ ಶರಣರು ಹೆಂಗ್ ಪ್ರಾಮಾಣಿಕತೆ ಅಂತ ಬದುಕಿ